ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯ ಮೇಲೆ ಆಸೀನರಾದ ಪ್ರಕೃತಿ ಚಿಕಿತ್ಸಾಲಯದ ಅಧ್ಯಕ್ಷರಾದ ಬಸವಾನಂದ ಸ್ವಾಮೀಜಿಯವರಿಗೆ ಪಾದಗಳಲ್ಲಿ ಪರಮಟ್ಟು, ನಮ್ಮ ಗುರುಗಳಾದ ಗುಳೆಗುಡ್ಡದ ಕಾಶಿನಾಥ್ ಮಹಾಸ್ವಾಮಿಗಳ ಪಾದಗಳಲ್ಲಿ ಪರಮಟ್ಟು, ಇಲ್ಲಿ ನೆರೆದ ಎಲ್ಲ ಹಿರಿಯ ತಂದೆ ತಾಯಿಗಳಿಗೂ ಹಾಗೂ ಎಲ್ಲ ನಡೆದ ಶರಣು ತಂದೆ ತಾಯಿಗಳಿಗೂ ನನ್ನ ಶಿರಸ ವಹಿಸಿ ನೋಡಿ. ಅಲ್ಲಿಂದ ಇಲ್ಲಿಗೆ ನಾನು ಬಾಗಲಕೋಟೆ ಜಿಲ್ಲಾದವರು. ಅಲ್ಲಿಂದ ಇಲ್ಲಿ ಏನೋ ಒಂದು ವಾರ ಬಂದಿದ್ದೆ. ನಾನು ಒಂದೇ ವಾರದ ಒಂದೊಂದಾಕಿನ ನೆನಪಿಸಿಕೊಂಡು ನನ್ನ ಸನ್ಮಾನಕರ ನಿವೃತ್ತಿ ಆಗ್ಯಾರ ಇವರು ಶಿಕ್ಷಕರು ಅಂತ ಹೇಳಿ ನಾನು ಎಷ್ಟು ನೆನಪಿಸ್ಬೇಕಿದ್ರು. ನನ್ನ ಜೀವನದಲ್ಲಿ ಇಷ್ಟು ಚಂದ ನಾವು ಹುಟ್ಟಿದ್ದು ಗುರುವಿನ ಸಂಘದೊಳಗೆ. ತಂದೆಯಿಂದ ಅಜ್ಜನಿಂದ ಹೇಳ್ಕೊಂಡು ಅಜ್ಜ ತಂದೆ ದೊಡ್ಡಪ್ಪ ಕಾಕ ಅಣ್ಣ ತಂಗಿ ಅಕ್ಕ ಎಲ್ಲರೂ ಗುರುವಿನ ಸಂಘದೊಳಗೆ ದೇವರ ಪರಮಾತ್ಮನ ಮುಖ್ಯನ. ಆಮೇಲೆ ಮುಂದೆ 20 ವರ್ಷದ ನಂತರ ನನ್ನ ಗಂಡನ ಮನೆಗೆ ಹೋದ್ರೆ ಅಲ್ಲಿನೂ ಗುರುವಿನ ಸಂಕುಲ. ಇಡೀ ಬದಾಮಿ ತಾಲೂಕಿನಾಗ ನಾವು 7 ಮಂದಿ ಶಿಕ್ಷಕರು. ಆ ಶಂಕರಮಾದೇವಿ 7 ಮಂದಿ ಒಂದೇ ಮನೆತನದವ್ರು, ಕೆಲವರು ಮನೆತನದವ್ರು ಒಂದೇ ಮಂದಿ ಶಿಕ್ಷಕರನ್ನ ಗುರುಗಳನ್ನ ಮಾಡಿದ್ದು. ಅದರೊಳಗೆ ನಾನು ಸೇವೆ ಮಾಡಿ 41 ವರ್ಷ ಸೇವೆ ಮಾಡಿ, ಮತ್ತು ಇನ್ನೊಂದು ಏನಂದ್ರೆ ಇಂಥ ಗುರುವಿನ ಆಶೀರ್ವಾದ ಪಡೆಯೋದು ನನ್ನಂಥ ಪುಣ್ಯ. ಈಗ ಒಂದು ಸ್ವರ್ಣ ಇರ್ತದೆ, ಒಂದು ಸ್ವರ್ಣಿ. ಆ ಸ್ವರ್ಣಿ ಅಂದ್ರೆ ಅದಕ್ಕೆ ಏನು ಬೆಲೆ ಇರಂಗಿಲ್ಲ. ಆದ್ರೆ ಸ್ವರ್ಣಿಗಿಂತ ಒಂದು ಅಂಕಿ ಬಂತು ಅಂದ್ರೆ ಅದು ದೊಡ್ಡ ಬೆಲೆ. ಒಂದು ಸ್ವರ್ಣಿಗಿಂತ 1 ಅಂಕಿ ಬಂದ್ರೆ 10 ಅಂತ ಹೇಳ್ತೀವಿ, 2 ಅಂಕಿ ಬಂದ್ರೆ 100 ಅಂತ ಹೇಳ್ತೀವಿ, ಗಣಿತದೊಳಗೆ ಹೇಳ್ತೀವಿ. 100 ಆಗಿ 3 ಅಂಕಿ ಬಂದ್ರೆ 1000 ಅಂತ ಹೇಳ್ತೀವಿ, 4 ಅಂದ್ರೆ 10,000 ಅಂತ ಹೇಳ್ತೀವಿ, 5 ಅಂದ್ರೆ ಲಕ್ಷ ಅಂತ ಹೇಳ್ತೀವಿ. ಹಂಗೆ ಅದೇ ಅಂಕಿ ಹಿಂದೆ ಒಂದು ಅಂಕಿ ಇರಲಿಲ್ಲ ಅಂದ್ರೆ ಆ ಸ್ವರ್ಣಿಗೆ ಬೆಲೆ ಇಲ್ಲ. ಹಂಗೆ ಈ ಜೀವನದೊಳಗೆ ನನಗೆ ಆ ಗುರುವಿನ ಆಶ್ರಯ ಸಿಗ್ತೈತೆ ಅಂದ್ರೆ ನಾನು ಧನ್ಯನಾದೆ. ಆ ಆಶ್ರಯ ಆ ಗುರು ನನ್ನ ಎಷ್ಟೋ ದಿವಸ 4-5 ವರ್ಷ ನಾನು ಬಂದು ಹೋಗಿ ಅದು ನನ್ನನ್ನು ನೆನಪಿಸ್ಕೊಂಡು ಇಲ್ಲಿ ಕರೆದು ನನಗೆ ಆಶೀರ್ವಾದ ಮಾಡಿದ್ದನ್ನು ಅವರಿಗೆ ಅವ್ರಿಗೆ ನಮಸ್ಕಾರನ ಸಲ್ಲಿಸುತ್ತಾ ನನಗೆ 2 ಮಾತು ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ನಮಸ್ಕಾರಗಳು. ವಿಶೇಷವಾಗಿ ನಮ್ಮ ಬಸವಾನಂದರಿಗೆ ಮತ್ತು ಕಾಶಿನಾಥ ಅಜ್ಜವರಿಗೆ ಪೂಜ್ಯರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡುತ್ತೇನೆ. ನಾನು ಇಲ್ಲಿ ಬಂದು ನಿಂತೇನಲ್ಲ, ಇದಕ್ಕೆ ಕಾರಣ ಏನು ಅಂತಂದ್ರೆ ಪೂಜ್ಯ ಬಸವಾನಂದ ಸ್ವಾಮಿ. ಯಾಕಂದ್ರೆ ನನಗೆ ಶುಗರ್ ಇತ್ತು. ಅದನ್ನು ಅವರು ಧಾರವಾಡದ ಒಂದು ಕ್ಯಾಂಪ್ ಇಟ್ಕೊಂಡಾಗ 41 ದಿವಸ ನನಗೆ ಕಠಿಣ ಉಪವಾಸ ಕೊಟ್ಟರು. ಆಗ ಕಠಿಣ ಉಪವಾಸ ಅನ್ನೋದು ಹೇಳಿ ಬರೀ ನೀರು ಕುಡ್ದ ಇರಬೇಕು ಅನ್ನೋದು ದಿನ. ಅಂತ ಉಪವಾಸ 40 ದಿನ ಕೊಟ್ರೆ ನಮ್ಮ ಮಗಳು ಹೇಳಿದ್ರು, ಬೇಡಪ್ಪ ನೀನು ಈ ಉಪವಾಸ ಬೇಡ ಅಂತಾರೆ. ಬಂದ ಅಕ್ಕಾಗಿ ಅಲ್ಲೇ ಧಾರವಾಡದಾಗ ಕಾರ್ಯಕ್ರಮದಾಗ ಭೇಟಿ ಇಲ್ಲ, ನೀನು ಪ್ರತ್ಯೇಕ ಬರೋಬರಿ ಔಷಧ ಕೊಡ್ಕೊಂತ ಹೋಗ್ತೇವೆ ಅಂತೇಳಿ ನನ್ನ 41 ದಿವಸ ರಕ್ಷಣೆ ಮಾಡಿ ಶುಗರ್ ಮೇಲ್ ಮಾಡಿದರು. ಅದಕ್ಕಾಗಿ ನಾನು ಇಲ್ಲಿ ಬಂದು ನಿಂತೇನೆ. ಮತ್ತದು ಇವತ್ತು ಉಪನ್ಯಾಸಕರಾಗಿ ಬಂದಾರಲ್ಲ ಅವರು ನಿಮ್ಗೆ ಹೇಳ್ಬೇಕಂದ್ರೆ ಶರಣ ಸಾಹಿತ್ಯದೊಳಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಬಹಳ ಪ್ರಸಿದ್ಧ ಮನುಷ್ಯ. ಕೇಳಿ ಅವರಿಗೆ 2017 ಮತ್ತು 2016 ಆ ಇಸ್ವಿಯೊಳಗೆ ಇಂಥ ಉಪನ್ಯಾಸಕರಂದ್ರೆ ಉತ್ತಮ ಉಪನ್ಯಾಸಕರು ಅಂತೇಳಿ ಪ್ರಶಸ್ತಿ ಬಂದ. ಮತ್ತು 2017
17ರಾಗ ಅವರಿಗೆ ಮುರುಘಶ್ರೀ ಅಂತೇಳಿ ಪ್ರಶಸ್ತಿ ಬಂದರು. ಅವರು ಈಗ ನಮ್ಮ ಸವದತ್ತಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮತ್ತು ಅವರ ಶ್ರೀಮತಿಯವರು ಪ್ರೇಮ ಇವರು ಸತಿಪತಿಗಳು ಎಂದೇ ಪಾಸಾಗಿ ಡಾಕ್ಟರ್ ಪದವಿ ಪಡೆದಂಥವರು ನಮ್ಮ ಸವದತ್ತಿ ತಾಲೂಕಿನೊಳಗೆ ಇಬ್ಬರು ಸತಿಪತಿಗಳು. ಇವರು ಡಾಕ್ಟರೇಟ್ ಪದವಿ ಪಡೆದ ಸಾಮಾನ್ಯರಲ್ಲ. ಅಂಥವರು ಈಗ ನನಗೆ ಪೆನ್ಷನ್ ಆಗಿ 30 ವರ್ಷ ಆಗಿದೆ. ಮತ್ತು ನನಗೆ 30 ವರ್ಷ ಪೆನ್ಷನ್ ಆಗಿದ್ದ ಅದ ವರ್ಷ ಇವರು ನಮ್ಮ ಸವದತ್ತಿ ತಾಲೂಕಿಗೆ ವಾರಕವಾಗಿ ಬಂದರು. ಅಂದಿನಿಂದ 30 ವರ್ಷ ತನಕ ಅವರು ಏನೈತಿ ನಮ್ಮ ಸವದತ್ತಿ ತಾಲೂಕಿನೊಳಗೆ ಅಷ್ಟ ಅಲ್ಲ, ಕರ್ನಾಟಕದೊಳಗೆ ಶಿಕ್ಷಣ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರ ಇವುಗಳನ್ನು ಅವರು ಬಹಳ ಪ್ರಗತಿಯೊಳಗೆ ತಂದ. ಬೆಳಗಾವಿ ಜಿಲ್ಲಾ ಅಷ್ಟ ಅಲ್ಲ, ಇಡೀ ಕರ್ನಾಟಕದಲ್ಲಿನ ಅವರು ಸಾಂಸ್ಕೃತಿಕ ಮನುಷ್ಯರಾಗಿ ಶರಣಜೀವಿಗಳಾಗಿ ಶರಣರ ಬಗ್ಗೆ ಅಪಾರವಾದ ಜ್ಞಾನವನ್ನು ನಮಗೆ ಕೊಡ್ತಾ ಬಂದಿದ್ದಾರೆ. ಅಂಥವರು ಪೂಜ್ಯರ ಸನ್ನಿಧಿಯಲ್ಲಿ ಬರ್ತಾರಂತೆ ಕಾದು ಕುಂತ ಅವರು ಕೂಡ ನಾನು ಧಾರವಾಡದಿಂದ ಬಂದೆ. ತಿಳಿದರೆ ನಾನು ಧಾರವಾಡವಾಗಿ ಇರ್ತೇನೆ. ಅಪಾರ ನಮ್ಮ ಒಂದು ದಟ್ಟಿ ಕಾರ್ಯಕ್ರಮಕ್ಕೆ ಸನ್ನಿಧಿಯೊಳಗೆ ಕರ್ಕೊಂಡು ಹೋಗಿ ನಮ್ಮ ಆ ಸನ್ನಿಧಿಯೊಳಗೆ ಪೂಜ್ಯರು ಮಾತನಾಡಿದ್ದನ್ನು ಹೊಳಿದ್ರೆ ಅವರಂದ್ರು ವಿಜಯಪುರ ಸಂಘನವರು ಇಂಥ ಸ್ವಾಮಿಗಳನ್ನು ಕರ್ಕೊಂಡು ಬಂದು ಸನ್ನಿಧಿಯೊಳಗೆ ಕಾರ್ಯಕ್ರಮ ಮಾಡಿ ಅಂದ್ರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿನ್ನ ಕಾರ್ಯಕ್ರಮ ಹೆಚ್ಚಪ್ಪ ಆಯಿತು. ಭಾಳ ಸಂತೋಷ ಆಗ್ತದೆ. ಶ್ರೀಗಳು ಬಂದ ಕಾಸ 2 ಮಾತು ಹೇಳಿದ್ರು ನನಗೆ. ಈಗೇನು ಮಾತಾಡಿದ್ರೆ ಇವಾಗ ಮಾತಾಡ ಅಲ್ಲೂ ನಾ ಮಾತಾಡೀನಿ. ಭಾಳ ಪ್ರಭಾವಪ್ಪ. ಮತ್ತು ರಾತ್ರಿ ಊಟ ಏನೈತಿ ಹಣ್ಣು ಹಂಬಲ ಅಷ್ಟೊತ್ತಿನ ಅಂತೇಳಿ ಹೇಳಿದರು. ಈಗ ನನಗೆ ವಯಸ್ಸು 88. ಇದು ಈ ಕಾರ್ಯ ಅವರ ಆಶೀರ್ವಾದದಿಂದ ಬಂದ ಇಲ್ಲಿ ನಿಂತ ಮಾತಾಡಕತ್ತೈತಿ. ಪೂಜ್ಯರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ. ಅವರ ಬಗ್ಗೆ ಒಂದು ಚಿಕ್ಕ ಕವನ ಬರಬೇಡಿ, ಅದರ ಓದಿ ಕಾಸ 2 ಮಾತು ಮುಗಿಸ್ತೇನೆ. ಶ್ರೀ ಬಸವಾನಂದ ಸ್ವಾಮೀಜಿ ಮಣಗುಂಡಿ ಚೆನ್ನಯ್ಯಗಿರಿ ಶ್ರೀ ಬಸವ ಮಹಾಮನೆಯ ಮುನಿ ಪೂಜ್ಯ ಶ್ರೀ ಬಸವಾನಂದ ಸ್ವಾಮಿ ಉಪವಾಸ ಚಿಕಿತ್ಸಾ ಪದ್ಧತಿ ಪ್ರವಚನ, ಸರ್ವರಿಗೂ ಆರೋಗ್ಯ ಭಾಗ್ಯ ದರ್ಶನ, ನಿತ್ಯ ಸತ್ಯ ಆತ್ಮನ ಲಿಂಗ ಜಂಗಮ ಸಂದರ್ಶನ, ಕಾಯಕತತ್ವವ ತಿಳಿಸಿ ಜಾತಿ ಭೇದವ ಅಳಿಸಿ, ಲೋಕವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಎಂದು ಪ್ರವಚನ ಮಾಡಿರುವ ಸಹಜ ಸಾಧುಗಳಿವರು. ಬಸವ ಪ್ರೀತಿ ಭಕ್ತಿ ಪ್ರೇಮವೇ ಸತ್ಸಂಗ ಜಂಗಮ, ಲಕ್ಷ ಲಕ್ಷ ಜನರ ಮನಸ್ಸೆಳೆಯುವ ಸಂಗಮ, ಸರ್ವರಿಗೂ ಸಮಪಾಲು ಎನ್ನುವ ಸ್ವಾಮೀಜಿಗಳಿವರು. ಕಾಯಕ ತತ್ವ ಬಿತ್ತಿ ಬೆಳೆದು ದ್ವೇಷ ಬುದ್ಧಿಯ ಕರೆಯ ಕಿತ್ತೊಗೆದು ಮಾನವ ಮಹಾದೇವನಾಗುವ ರೀತಿ ತಿಳಿಸಿದ ಪೂಜ್ಯರಿವರು.
ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಅನ್ಬೇಕ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವಾನಂದ ಸ್ವಾಮೀಜಿ ಮೂಲ ಮಂತ್ರವಿದೆ. ಸರ್ವರ ಪಾಲಿಗೆ ಅಭಿನವ ಸರ್ವಜ್ಞ ಮೂರ್ತಿಗಳಿವೆ. ಇಲ್ಲಿಗೆ ನನ್ನ ಹೇಳೋಣ.